ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ನೆನ್ನೆ ಪಾಪು ತುಂಬ ಹಠ ಮಾಡ್ತಾ ಇದ್ಲು ಅಂತ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು 2 ವ್ಲಾಗನ್ನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬ್ರೇಕ್ಫಾಸ್ಟ್ಗೋಸ್ಕರ ನಾವು ಸಿಂಪಲ್ಲಾಗಿ ಸೀಮೆ ಬದನೆಕಾಯಿಂದ ಒಂದು ಗ್ರೇವಿ, ಹಾಗೇನೆ ಅದಕ್ಕೆ ಕಾಂಬಿನೇಷನ್ ಆಗಿ ಇಡ್ಲಿನ ಮಾಡ್ಕೊಂಡಿದ್ವಿ. ಹಾಗೆ ಸೀಮೆ ಬದನೆಕಾಯಿ, ನಮ್ಮ ಕಡೆ ಇದನ್ನು ಸೀಮೆ ಬದನೆಕಾಯಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಡ್ಲಿ ಜೊತೆಗೆ ಬೆಳಗ್ಗೆ ಗ್ರೇವಿಗೋಸ್ಕರ ಸೀಮೆ ಬದನೆಕಾಯಿಂದ ಒಂದು ಸಿಂಪಲ್ಲಾಗಿರೋ ಗ್ರೇವಿನ ಮಾಡ್ಕೊಂಡಿದ್ವಿ. ಹಾಗೆಯೇ ಸೀಮೆ ಬದನೆಕಾಯಲ್ಲಿ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ರೆಸಿಪಿನೂ ಕೂಡ ನಾನು ಮಾಡ್ಕೊಂಡಿದ್ದೆ. ಅದೆರಡನ್ನೂ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವು ಮೊದಲೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ರು. ಇಡ್ಲಿ ಹಿಟ್ಟನ್ನ ಒಂದು ಸತಿ ಚೆಕ್ ಮಾಡಿಕೊಂಡೆ. ನಂತರ ನಾನಿಲ್ಲಿ ಹಬ್ಬಕ್ಕೆ ಮುಂಚೆನೇ ನಾನು ಒಂದು ಆಯಿಲ್ ಕ್ಯಾನನ್ನು ತಗೊಂಡಿದ್ದೆ ಅಲ್ವಾ, ಅದಕ್ಕೆ ಇವಾಗ ಆಯಿಲ್ನ ಫಿಲ್ ಮಾಡ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸ್ವಲ್ಪ ಹೊಸನೀರು ಥರದ್ದೆಲ್ಲ ಇರುತ್ತಲ್ವ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ಮಡಿ ಆದಮೇಲೆ ಈ ಥರ ಆಯಿಲ್ ಕ್ಯಾನ್ಗೆ ನಾನಿಲ್ಲಿ ಆಯಿಲ್ನ ಪೂರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇತ್ತು. ಇದು ಫನಲ್ ಇದೆ ಅಲ್ವಾ, ಅದಕ್ಕೆ ತುಂಬ ಈಸಿಯಾಗಿ ಆಯಿಲ್ನ ಫಿಲ್ ಮಾಡ್ಕೊಳ್ಬೋದು. ಬಟ್ ವಾಶ್ ಮಾಡಬೇಕಾದ್ರೆ ಹೇಗೆ ಅಂತ ಒಂದು ಸತಿ ನಾನು ವಾಶ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ 1/2 ಲೀಟರಷ್ಟು ನಾನು ಸ್ವಲ್ಪ ಕಡಿಮೆನೇ ಆಯಿಲ್ನ ಹಾಕ್ಕೊಂಡೆ. ಇದಕ್ಕೆ ನೋಡಿ ಈ ಥರ ಇದೆ. ನೀಟಾಗಿ ಫಿಲ್ಲಿಂಗ್ ಅಂತೂ ಆಯಿತು. ನಂತರ ಇಲ್ಲಿ ನಾನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಬೇಕಾಗುತ್ತೆ. ಇದು ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಕಾದೋಗ್ಬಿಡುತ್ತೆ. ನಂತರ ನಾನು ಸ್ವಲ್ಪ ಸಾಸಿವೆ ಹಾಕಿದೆ. ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಒಟ್ಟಿಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಆಯಿಲಲ್ಲಿ ಫ್ರೈ ಆದಷ್ಟು ಒಳ್ಳೆ ಘಮ ಬರುತ್ತೆ. ಮತ್ತು ಗ್ರೇವಿ ಅಥವಾ ಸಾಂಬಾರು ಯಾವುದೇ ಆದ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ನಾನಿವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದಂತಹ 1/2 ಸೀಮೆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿರೋದು, ಕ್ಯೂಬ್ಸ್ ಆಗಿ ಒಂದು ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾನು ಒಂದು ಸ್ಮಾಲ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಣ್ಣಾಗಿರೋದು ತೊಗೊಳ್ಳಿ, ಯಾಕಂದರೆ ಸೀಮೆ ಬದನೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಹುಳಿ ಅಂಶ ಜಾಸ್ತಿ ಹಿಡ್ಕೊಂಡು ಬಿಡುತ್ತೆ ಅಂತ ನಾನು ಸ್ಮಾಲ್ ಸೈಜ್ದು ಹಣ್ಣಾಗಿರೋದು ಒಂದೇ ಒಂದು ಟೊಮೆಟೊನ ಇಲ್ಲಿ ಅದನ್ನು ಕೂಡ ಕ್ಯೂಬ್ಸಾಗಿ ಸ್ಮಾಲಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ವಾಸನೆ ಹೋಗಿ ಸೀಮೆ ಬದನೆಕಾಯಲ್ಲಿರೋ ನೀರಿನಂಶ ಅರ್ಧದಷ್ಟು ಡ್ರೈ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಅದನ್ನು ಹಾಗೆ ಬಿಟ್ಟರೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಅಮ್ಮ ಪಾಪು ಅಳ್ತಾ ಇದ್ಲು ಅಂತ ಅಡುಗೆ ಮನೆಯಲ್ಲೇ ಪಾಪುನು ಎತ್ಕೊಂಡು ಜೊತೆಗೇನೆ ನಿಂತಿದ್ರು. ಏನು ಮಾಡೋಕ್ಕಾಗಲ್ಲ, ಈ ಥರ ಅಡುಗೆ ಮಾಡಬೇಕಾದ್ರೆ ಪುಟಾಣಿ ಪಾಪು ಇದ್ದರೆ ಈ ಥರ ಆಗ್ತಿರುತ್ತೆ. ಹಾಗೆ ಒಂದು ಸೈಡಲ್ಲಿ ನಾನು ಬಿಸಿ ನೀರನ್ನು ಕಾಯಕ್ಕಿಟ್ಕೊಂಡಿದ್ದೆ. ಒಂದು ಗ್ಲಾಸಷ್ಟು 250 ml ಅಷ್ಟು, ಅಂದರೆ ತರಕಾರಿ ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧದಷ್ಟು ಸೀಮೆ ಬದನೆಕಾಯಿನ ಸ್ವಲ್ಪ ದಪ್ಪ ಕ್ಯೂಬ್ಸಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಈರುಳ್ಳಿನ ಸಿಪ್ಪೆ ಬಿಡಿಸಿ ಇಲ್ಲಿ ಪೂರ್ತಿ ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನೂ ಕೂಡ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ತೊಗರಿಬೇಳೆನ ಹಾಕಿ ಸೀಮೆ ಬದನೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಬಿಸಿ ನೀರನ್ನು, ಅಂದರೆ ತರಕಾರಿ ಮತ್ತು ಬೇಳೆ ಎಲ್ಲ ಮುಳುಗುವಷ್ಟು ಬಿಸಿನೀರನ್ನು ಹಾಕಿ ಇದನ್ನು ಕೂಡ ಒಂದು 2 ವಿಷಲ್ ಮಾಡಿಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಯಾಕಂದರೆ ಬೇಳೆ ಬೇಯಬೇಕು ಅನ್ನೋ ಕಾರಣಕ್ಕೆ 2 ವಿಷಲ್ ಅಷ್ಟೇ. ಈಗ ತರಕಾರಿ ಬೇಯ್ತಾ ಇತ್ತು. ನಾನು ಬೇಸ್ ಮಸಾಲೆನೂ ರುಬ್ಕೊಂಡಿದ್ದೆ. ತೆಂಗಿನಕಾಯಿ ಹಾಗೆಯೇ ಹುರ್ಗಡ್ಲೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಇವಾಗ 1 ಸ್ಪೂನು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಹಾಕಿ ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಬ್ಬಿರೋ ಮಸಾಲೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸಿ ಜಾರಲ್ಲಿ ನಾನು ಇನ್ನು ಸ್ವಲ್ಪ ಮಸಾಲೆನ ಹಾಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಸಾಂಬಾರಿಗೆ ಹಾಕೋದಕ್ಕೋಸ್ಕರ. ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕಿದ್ದೆ ಅಲ್ವ, ಸ್ವಲ್ಪ ಬಿಸಿ ನೀರನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಬಿಟ್ಟಿದ್ದೀನಿ. ಸೊ ಗ್ರೇವಿ ಈಗ ರೆಡಿ ಆಗುತ್ತೆ ಅಷ್ಟೇ, ಒಂದು 5 ನಿಮಿಷ ನೊರೆ ಹೋಗೋವರೆಗೂ ಫ್ರೈ ಆದರೆ. ಇವಾಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಗೆ ನಾನಿಲ್ಲಿ
ಸ್ವಲ್ಪ ನೀರನ್ನು ಹಾಕಿ ಹಾಗೆ ಕುದಿಯೋಕ್ಕೆ ಅಂತ ಬಿಡ್ತೀನಿ. ನಾವು ಇಡ್ಲಿ ಪ್ಲೇಟ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ನೀರು ಕುದಿಯಾದರೆ ಸಾಕಾಗುತ್ತೆ. ನಂತರ ನಾನು ತಟ್ಟೆ ಇಡ್ಲಿ ಮಾಡ್ತಿರೋದ್ರಿಂದ ಇಡ್ಲಿ ಈ ಥರ ಸ್ಮಾಲ್ ಪ್ಲೇಟ್ಸ್ ಅಂದರೆ ನಾವು ತಟ್ಟೆ ಇಡ್ಲಿಗೆ ಈ ಥರ ಸ್ಟೀಲ್ ಪ್ಲೇಟ್ಸ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಈ ಥರ ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನು ಸ್ಪ್ಯಾಚುಲಾದಲ್ಲೇ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಇಡ್ಲಿ ಸ್ಟ್ಯಾಂಡ್ ಇದು ನಾನು ಮೊದಲು ವಿಡಿಯೋಗಳಲ್ಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿರೋ ಇಡ್ಲಿ ಹಿಟ್ಟನ್ನ ನಾನು 1.5 ಸೌಟಷ್ಟು ಒಂದೊಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ತುಂಬ ತಿಕ್ಕಾಗಿ ಅಥವಾ ತುಂಬ ತಿನ್ನಾಗಿ ಇಡ್ಲಿ ಆದರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಈ ಥರ 1.5 ಸೌಟಷ್ಟು ಮಾತ್ರ ಹಾಕ್ಕೊಂಡು ಇಟ್ಟರೆ ನೀಟಾಗಿ ಪರ್ಫೆಕ್ಟಾಗಿ ಕರೆಕ್ಟ್ ಸೈಜಲ್ಲಿ ಇಡ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ ಈ ಸತಿ ಪಾಪು ನೋಡ್ಕೋತಾ ಇದ್ದೆ ಅಲ್ವಾ, ಆ ಕಾರಣಕ್ಕೆ ಏನಾಗ್ಬಿಟ್ಟಿದೆ ಅಕ್ಕಿ ಸ್ವಲ್ಪ ಜಾಸ್ತಿನೇ ಸೌದೋಗ್ಬಿಟ್ಟಿತ್ತು. ಸೊ ಅದರಿಂದ ಉದ್ದಿನ ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿ ಇಡ್ಲಿ ಸ್ವಲ್ಪ ಪ್ಲೇಟ್ಗೆ ಕಚ್ಕೊಳ್ತಾ ಇತ್ತು, ಅಂದರೆ ಬೆಂದಾದಮೇಲೆ ಅಂಟ್ಕೊಂಡಿತ್ತು. ಆವಾಗ ಇಡ್ಲಿ ಪ್ಲೇಟ್ ಫಿಲ್ ಮಾಡಿ ಸ್ಟ್ಯಾಂಡಿಗೆ ಆವಾಗಲೇ ಜೋಡಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಥರ ಪಾತ್ರೆಗೆ ಇಟ್ಟು 5 ಇಡ್ಲಿ ಆದರೆ ನಾವು 1.5 ಸೌಟ್ ಹಿಟ್ಟಲ್ಲಿ ಮಾಡೋದಲ್ವ, ನಮ್ಮಿಬ್ಬರಿಗೆ ಸಾಕಾಗುತ್ತೆ, ಅಂದರೆ ನನಗೆ ಮತ್ತು ಅಮ್ಮನಿಗೆ ಸಾಕಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಇದನ್ನು ಅರೇಂಜ್ ಮಾಡಿಕೊಂಡು ಇದಕ್ಕೆ ಈ ಥರ ಒಂದು ಪಾತ್ರೆನೇ ನಾನು ಮುಚ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ಸ್ಟೀಮಲ್ಲಿ ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಹಾಗೆಯೇ ಒಂದು ಸೈಡಲ್ಲಿ ನಾನು ಗ್ರೇವಿ ಕೂಡ ಈ ಥರ ಕುದಿಯೋಕ್ಕೆ ಇಟ್ಟಿದ್ದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಅದು ನೀರು ಬಿಟ್ಟಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಆದರೆ ತರಕಾರಿ ಮತ್ತು ಮಸಾಲೆ ಹಾಗೂ ಸಾಂಬಾರು ಪುಡಿ ಹಾಕಿದ್ದೆ ಅಲ್ವಾ, ಅದೆಲ್ಲ ನೀಟಾಗಿ ಹಿಡಿದಿದೆ. ಇದಕ್ಕೆ ಹುಳಿನ ನಾವೇನು ಹಾಕಲ್ಲ. ಸೊ ಗ್ರೇವಿ ಈಗ ರೆಡಿಯಾಗಿದೆ, ಪೂರ್ತಿ ಕುದ್ದು. ಇವಾಗ ಕುಕ್ಕರ್ನ ನಾನು 2 ವಿಷಲ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಗೇ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತರಕಾರಿ ಇಷ್ಟು ಬೆಂದಿದೆ. ಇದಕ್ಕೆ ನಾನು ಮತ್ತೊಮ್ಮೆ ಸ್ಟವ್ ಹಚ್ಚಿ 1 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಸಾಂಬಾರು ಪುಡಿ ಸ್ವಲ್ಪ ಖಾರ ಇದೆ, ಬೇರೆಯವರು ಮಾಡೋ ರೀತಿ ಡಿಫ್ರೆಂಟಾಗಿರುತ್ತೆ, ಮತ್ತು ಖಾರಗಳು ಕೂಡ ಅವ್ರಿಗೆ ಹೇಗೆ ಬೇಕು ಹಾಗೆ ಹಾಕ್ಕೊಂಡಿರ್ತಾರೆ. ಇದು ಹುಣಸೆ ಹಣ್ಣು, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಒಂದು ಸೈಡಲ್ಲಿ ಹಾಗೆ ನೆನೆಸಿಟ್ಕೊಂಡಿದ್ದೆ, ಅದರ ರಸ ಕೂಡ ಈಗ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಂತವಾಗಿ ಮನೇಲೇ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಮೊದಲಿಗೆ ನಾವು ಖಾರದ ಪುಡಿ ಹಾಕಬೇಕು, ತರಕಾರಿ ಬೇಳೆಗೆ ಖಾರದ ಪುಡಿ ಹಿಡಿಬೇಕು ಅಂತ, ನಂತರ ಹುಣಸೆ ಹಣ್ಣು, ಮಸಾಲೆ, ಹೀಗೆ ಫೈನಲಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ನಂತರ ಉಪ್ಪನ್ನು ಹಾಕಿ ಕುದಿಸೋಕ್ಕೆ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಕೂಡ ನಾವು ತುಂಬ ಸಿಂಪಲ್ಲಾಗಿ ಹಾಕೋದು, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ. ಕರಿಬೇವು ಖಾಲಿಯಾಗಿತ್ತು ಅಂತ ನಾನಿಲ್ಲಿ ಹಾಕಿಲ್ಲ. ಇದನ್ನು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ಕೂಡ ರೆಡಿಯಾಗಿ ಹೋಯಿತು. ಇವಾಗ ಇಡ್ಲಿ ಬೆಂದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಇಡ್ಲಿ ಕೂಡ ಅಷ್ಟೇ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೆಂದರೆ ಇಡ್ಲಿ ಕೂಡ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ನೀರು ಕೂಡ ನೋಡಿ, ನಾನು 1 ಗ್ಲಾಸಷ್ಟು ನೀರು ಹಾಕಿದ್ದೆ ಅಲ್ವಾ, ಇವಾಗ ಅದು 1/4 ಗ್ಲಾಸಷ್ಟು ನೀರಿದೆ. ಮತ್ತು ಇಡ್ಲಿ ಕೂಡ ನೋಡಿ ಕೈಗೇನು ಅಂಟದೇ ಇರೋ ಥರ ಇಷ್ಟು ನೀಟಾಗಿ ಬೆಂದೋಗ್ಬಿಟ್ಟಿದೆ. ಇವಾಗ ಇದನ್ನು ನಾನು ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಜೊತೆ ಗ್ರೇವಿ ತುಂಬ ಒಳ್ಳೆ ಕಾಂಬಿನೇಷನ್ ಇತ್ತು. ಹಾಗೆ ಇಡ್ಲಿಗೆ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಉದ್ದಿನ ಹಿಟ್ಟು ಜಾಸ್ತಿ ಆಗಿರೋದ್ರಿಂದ ಆ ಪ್ಲೇಟ್ಗೆ ಅಂಟ್ಕೊಂಡು ಬಿಡ್ತಿತ್ತು ಅಷ್ಟೇ. ಆದರೆ ನೆಕ್ಸ್ಟ್ ಡೇ ನಾವು ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು, ಅಂದರೆ ಗುರುವಾರ ಟೈಮಲ್ಲಿ. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಸೇಮ್ ಡೇ ಏನಕ್ಕೆ ಕ್ಲಿಪ್ಪಿಂಗ್ ತೊಗೊಳ್ಳೋದು ಅಂತ. ಆದರೆ ನೀವು ಪರ್ಫೆಕ್ಟ್ ಇಡ್ಲಿ ಜೊತೆ ಈ ಥರ ಸೀಮೆ ಬದನೆಕಾಯಿ ಗ್ರೇವಿನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಪಾಪುಗೆ 7 ಮಂತ್ ಫೋಟೋಶೂಟ್ ಇತ್ತು. ಸೊ ಅವಳ ಹತ್ರ ಇರೋ ಡಾಲ್ಸ್ ಎಲ್ಲ ಈ ಥರ ಅರೇಂಜ್ ಮಾಡಿಕೊಂಡು ಒಂದು ವಿಡಿಯೋ ಅಥವಾ ಫೋಟೋ ಮಾಡ್ಕೊಂಡ್ವಿ. ತುಂಬಾ ಕ್ಯೂಟಾಗಿತ್ತು. ನಮ್ಮ ಮನೆಯಲ್ಲೆಲ್ಲ ಗೊಂಬೆಗಳ ಮಧ್ಯೆ ಪಾಪುನು ಕೂಡ ಗೊಂಬೆ ಥರ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ರು. ಫೋಟೋಶೂಟ್ ಎಲ್ಲ ಮುಗಿದ ಮೇಲೆ ನೈಟು ಅದೇ ಸೀಮೆ ಬದನೆಕಾಯಿ ಸಾಂಬಾರಿಗೆ ಅನ್ನ ಮಾಡಿಕೊಂಡು ತಿಂದಿದ್ದಾಯಿತು. ಹಾಗೆ ಈ ರೆಸಿಪಿನ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.